ಮರೆಯದಂತ ಪ್ರಣಯ ರಾಗ ಬಾಳಲ್ಲಿ ಹಾಡಿದಂತ ಸರಸಗಾತಿ ಗೆಳತಿ. ಹಾಯ್ ಫ್ರೆಂಡ್ಸ್, ಈ ಥರ ವಿಡಿಯೋನ ಇನ್ಶಾಟ್ ಆ್ಯಪಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಇನ್ಶಾಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ವಿಡಿಯೋ ಫೋಟೋ ಕಾಲೇಜ್ ಅಂತ ಇದೆ. ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಇದರಲ್ಲಿ ನ್ಯೂ ಅಂತ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಇಮೇಜ್ನ ಆ್ಯಡ್ ಮಾಡಬೇಕು. ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಇಮೇಜ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ 6 to 7 ಇಮೇಜ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಆ್ಯಡ್ ಅಂತ ಕೊಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಮೇಜ್ನ ಇಲ್ಲೇ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಮಗಿಲ್ಲಿ ಇಮೇಜ್ ಡ್ಯೂರೇಷನು 5 ಸೆಕೆಂಡ್ ಬಂದಿರುತ್ತೆ. ನಮಗೆ 3 ಸೆಕೆಂಡ್ ಬೇಕು, ಹಾಗಾಗಿ ಇಲ್ಲಿ ಡ್ಯೂರೇಷನ್ ಮೇಲೆ ಕ್ಲಿಕ್ ಮಾಡಿ 5 ಸೆಕೆಂಡ್ ಇದ್ದದ್ದನ್ನು 3.0 ಸೆಕೆಂಡ್ ಇಟ್ಕೊಳ್ಳಿ. ಇಲ್ಲಿ ಡಬಲ್ ಕ್ಲಿಕ್ ಮಾರ್ಕ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಟು ಆಲ್ ಅಂತ ಕೊಡಿ. ಇವಾಗ ಎಲ್ಲ ಇಮೇಜಸ್ ಕೂಡ 3 ಸೆಕೆಂಡ್ ಆಗಿದೆ. ಇವಾಗ ಇಲ್ಲಿ ಫಸ್ಟ್ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾನ್ವಾಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರೇಷನ್ನ ಸೆಲೆಕ್ಟ್ ಮಾಡಬೇಕು. ನಾನಿಲ್ಲಿ 9:16 ರೇಷನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇದು ಸ್ಕ್ರೀನ್ ಫುಲ್ ಆಗಿರಲ್ಲ, ಹಾಗಾಗಿ ಇದನ್ನ 50 ಇಟ್ಕೋಬೇಕು. 50 ಇಟ್ಕೊಂಡ್ರೆ ಎಲ್ಲನೂ ಸ್ಕ್ರೀನ್ ಫುಲ್ ಆಗುತ್ತೆ. ಇಲ್ಲಿ ಡಬಲ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಟು ಆಲ್ ಅಂತ ಕೊಡಿ. ಎಲ್ಲನೂ ಕೂಡ 9:16 ರೇಷದಲ್ಲಿ ಫುಲ್ ಸ್ಕ್ರೀನ್ ಆಗಿರುತ್ತೆ. ಕೆಲವೊಂದು ಫುಲ್ ಸ್ಕ್ರೀನ್ ಆಗಿಲ್ಲ ಅಂದರೆ ಇಲ್ಲಿ ಬೆರಳುಗಳಿಂದ ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ಸ್ವಲ್ಪ ಝೂಮ್ ಇನ್ನು ಝೂಮ್ ಔಟ್ ಮಾಡ್ಕೊಳ್ಳಿ. ಭಾಳ ಝೂಮ್ ಆಗಿದ್ದರೆ ಝೂಮ್ ಇನ್ ಮಾಡ್ಕೊಳ್ಳಿ. ಇವಾಗ ಫಸ್ಟ್ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎನಿಮೇಷನ್ಗೆ ಹೋಗಿ ಎನಿಮೇಷನ್ನಲ್ಲಿ ಕಂಬೋ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಸ್ವಿಂಗ್ ಎಲ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡ್ಯೂರೇಷನ್ನ 2 ಸೆಕೆಂಡ್ ಇಟ್ಕೊಳ್ಳಿ. ಓಕೆ ಕೊಡಿ. ಸೆಕೆಂಡ್ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎನಿಮೇಷನ್ಗೆ ಹೋಗಿ ಕಂಬೋಗೆ ಹೋಗಿ ಸ್ವಿಂಗ್ ಎಲ್ಲನ್ನ ಸೆಲೆಕ್ಟ್ ಮಾಡಿದ್ವಲ್ಲ ಫಸ್ಟ್ ಇಮೇಜ್ಗೆ, ಇದಕ್ಕೆ ಸ್ವಿಂಗ್ ರೈಟ್ನ ಸೆಲೆಕ್ಟ್ ಮಾಡೋಣ. ಓಕೆ ಕೊಡಿ. ಥರ್ಡ್ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎನಿಮೇಷನ್ಗೆ ಹೋಗಿ ಕಂಬೋಗೆ ಹೋಗಿ ಸ್ವಿಂಗ್ ಎಲ್ಲನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಫೋಟೋಗೆ ಸ್ವಿಂಗ್ ಎಲ್ಲು, ಒಂದು ಫೋಟೋಗೆ ಸ್ವಿಂಗ್ ರೈಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಕಂಬೋಗೆ ಹೋಗಿ ಸ್ವಿಂಗ್ ರೈಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಇಮೇಜ್ ಹೇಗೆ ಬಂದಿದೆ ಅಂತ ನೋಡೋಣ. ಈ ಥರ ಬಂದಿದೆ. ಇವಾಗ 2 ಫೋಟೋದ ಮಧ್ಯೆ ಒಂದು ವೈಟ್ ಕಲರ್ದು ಬಾಕ್ಸ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಇದಕ್ಕೆ ಇಫೆಕ್ಟ್ಸ್ನ ಕೊಡಬೇಕು. ಯಾವ ಇಫೆಕ್ಟ್ ಕೊಡಬೇಕು ಅಂದರೆ ಇದರಲ್ಲಿ ಸ್ಲೈಸ್ ಅಂತ ಇದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಫಸ್ಟ್ ಒನ್ನ ಸೆಲೆಕ್ಟ್ ಮಾಡಿ ಡ್ಯೂರೇಷನ್ನ 1 ಇಟ್ಕೊಂಡು ಡಬಲ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಟು ಆಲ್ ಅಂತ ಕೊಡಿ. ಇವಾಗ ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಸೆಕೆಂಡ್ ಒನ್ ಆಪ್ಷನ್ ಇದೆ ನೋಡಿ ಸ್ಲೈಸಲ್ಲಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಥರ್ಡ್ ಒನ್ನ ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಥರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋರ್ತ್ನ ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಫೋರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂಡಿಗೆ ಬಂದು ಮತ್ತು ಸೆಕೆಂಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಇಮೇಜು ಈ ಥರ ಬರುತ್ತೆ. PIP ಪಿಪ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಇಲ್ಲೊಂದು ಶ್ಯಾಡೋನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೂ ಇದೇ ಶ್ಯಾಡೋ ಬೇಕಿತ್ತು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಇವಾಗ ಶ್ಯಾಡೋನ ಇದು ಕೂಡ 5 ಸೆಕೆಂಡ್ ಬಂದಿರುತ್ತೆ. ಇದನ್ನು ಕೂಡ ಎಂಡ್ವರೆಗೂ ಡ್ರ್ಯಾಗ್ ಮಾಡಿಬಿಡೋಣ. ಇವಾಗ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ಲೆಂಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಡಾರ್ಕ್ ಏನಂತ ಕೊಟ್ಕೊಳ್ಳಿ. ಓಕೆ ಕೊಡಿ. ಇವಾಗ ವೈಟ್ ಸ್ಕ್ರೀನ್ ಎಲ್ಲ ರಿಮೂವ್ ಆಗಿರುತ್ತೆ. ಇವಾಗ PIP ಪಿಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನಿಲ್ಲೊಂದು ಬ್ಯಾಕ್ಗ್ರೌಂಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನ ಸ್ಕ್ರೀನ್ ಪೂರ್ತಿಯಾಗಿ ಈ ಥರ ಮೂವ್ ಮಾಡಿ. ಇದು 7 ಸೆಕೆಂಡ್ ಬಂದಿರುತ್ತೆ. ಇಲ್ಲಿಗೆ ಹೋಗಿ PIP ಪಿಪ್ಪಿಗೆ ಹೋಗಿ ಇನ್ನೊಂದು ಸಲ ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ. ಉಳಿದ ಪಾರ್ಟ್ಸ್ನ ಸ್ಪ್ಲಿಟ್ ಅಂತ ಕೊಡಿ. ಇನ್ನು ಮುಂದಿನ ಡಿಲೀಟ್ ಮಾಡ್ಕೊಳ್ಳಿ.
ಫಸ್ಟ್ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಲೆಂಡಿಗೆ ಹೋಗಿ ಸ್ಕ್ರೀನ್ ಅಂತ ಕೊಟ್ಕೊಳ್ಳಿ. ಸೆಕೆಂಡ್ ಒಂದು ಇಮೇಜ್ನ ಆ್ಯಡ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಲೆಂಡಿಗೆ ಹೋಗಿ ಅದನ್ನು ಕೂಡ ಸ್ಕ್ರೀನ್ ಅಂತ ಕೊಟ್ಕೊಳ್ಳಿ. ಈ ಥರ ಬರುತ್ತೆ. ಇವಾಗ PIP ಪಿಪ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಇಲ್ಲೊಂದು ಸಾಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನ ಮೊದಲು ನಾವು ಒಂದು ಶಾರ್ಡನ್ನು ಆ್ಯಡ್ ಮಾಡಿರ್ತೀವಲ್ಲ ಅಲ್ಲಿ ಇದನ್ನ ಪ್ಲೇಸ್ ಮಾಡಿ ಬ್ಲೆಂಡಿಗೆ ಹೋಗಿ ಸ್ಕ್ರೀನ್ ಅಂತ ಕೊಡಿ, ಕ್ಲಿಕ್ ಮಾಡಿ ಇವಾಗ ವಿಡಿಯೋ ಹೇಗೆ ಬರ್ತಿದೆ ಅಂತ ಚೆಕ್ ಮಾಡೋಣ. ಇವಾಗ ಸಾಂಗು ನಮ್ಮ ಇಮೇಜ್ಗಿಂತ ಜಾಸ್ತಿ ಬಂದಿರುತ್ತೆ. ಇಲ್ಲೋಗಿ ಸ್ಪ್ಲಿಟ್ ಅಂತ ಕೊಟ್ಟು ಮಿಕ್ಕಿದ್ದನ್ನು ಡಿಲೀಟ್ ಮಾಡಿ ಇವಾಗ ಓಕೆ ಅಂತ ಕೊಡಿ. ಇಲ್ಲಿ ಕ್ವಶನ್ ಮಾರ್ಕ್ ಪಕ್ಕ ಸೇವ್ ಅಂತ ಇದೆ ನೋಡಿ, ಸೇವ್ ಅಂತ ಕೊಟ್ಕೊಳ್ಳಿ. ವಿಡಿಯೋ ನಮ್ಮ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ಇದೇ ಥರ ನಮ್ಮ ವಿಡಿಯೋನ ನೋಡ್ತಾಯಿರಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.